ತಮ್ಮ ಅಸ್ತಿತ್ವ ಮತ್ತು ಕಲೆ ಮತ್ತು ತಮ್ಮ ಹಕ್ಕುಗಳ ಬಗ್ಗೆ ಚರ್ಚಿಸಲು ಈ ವಿಶ್ವಕರ್ಮ ಜನಜಾಗೃತಿ ಸಮಾವೇಶದಲ್ಲಿ ಒಂದಾಗಿದ್ದೀರಾ. ನಿಮ್ಮೆಲ್ಲರ ಜೊತೆ ನಾವು ಕೂಡ ಕೈಜೋಡಿಸಿದ್ದೇವೆ. ಅದೇ ರೀತಿಯಾಗಿ ಸೃಷ್ಟಿಕರ್ತ ಚತುರ್ಮುಖ ಬ್ರಹ್ಮನಾದರೆ ಈಗ ಜಗತ್ತಿಗೆ ರೂಪುಗೊಂಡವರು ಪಂಚಮುಖ ವಿಶ್ವಕರ್ಮರು. ಲೋಕಕ್ಕೆ ನಾಗರಿಕತೆಯನ್ನು ಕಲಿಸಿದವರು ವಿಶ್ವಕರ್ಮರು. ಮರಗೆಲಸ, ಲೋಹದ ಕೆಲಸ, ಕಲ್ಲಿನ ಕೆತ್ತನೆ, ಚಿನ್ನಾಭರಣ ಹಾಗೂ ಕಬ್ಬಿಣದ ಕೆಲಸದ ಮೂಲಕ ತಾವು ಸಮಾಜದ ಬೆನ್ನೆಲುಬಾಗಿದ್ದೀರಿ. ತಮ್ಮ ಪರಂಪರೆಯನ್ನು ನೆನೆದಾಗ ನೆನಪಿಗೆ ಬರುವುದು ಮೊದಲ ಹೆಸರು ಅಮರಶಿಲ್ಪಿ ಜಕಣಾಚಾರಿ. ಬೇಲೂರು, ಹಳೆಬೀಡುವಂತಹ ಶಿಲ್ಪ ಕಲೆಯನ್ನ ವಿಶ್ವಕ್ಕೆ ನೀಡಿದ ಅಮರಶಿಲ್ಪಿಗಳು ನಮ್ಮ ಸಮಾಜದ ಕೀರ್ತಿಗನ್ನಡಿ. ಆದರೆ ಮಿತ್ರರೇ, ಇಂದು ನಾವು ಕೇವಲ ಇತಿಹಾಸವನ್ನು ನೆನೆದರೆ ಸಾಲದು. ಕಾಲ ಬದಲಾದಂತೆ ತಮ್ಮ ಕುಲ ಕಸುಬುಗಳು ಕೂಡ ಯಾಂತ್ರೀಕರಣದ ಹೊಡೆತಕ್ಕೆ ಸಿಲುಕಿವೆ. ತಮ್ಮ ಸಮಾಜದ ಯುವಕರು ಇಂದು ಆರ್ಥಿಕವಾಗಿ ಮತ್ತು ಶೈಕ್ಷಣಿಕವಾಗಿ ಹಿಂದುಳಿಯುತ್ತಿದ್ದಾರೆ. ಈ ಸಮಾವೇಶದ ಮುಖ್ಯ ಉದ್ದೇಶವೇ ಜಾಗೃತಿ. ತಾವು ಸಂಘಟಿತರಾದಾಗ ಮಾತ್ರ ತಮ್ಮ ಧ್ವನಿ ಸರ್ಕಾರಕ್ಕೆ ಮತ್ತು ಸಮಾಜಕ್ಕೆ ಕೇಳಲು ಸಾಧ್ಯ. ಇಲ್ಲಾಂದ್ರೆ ನೀವೆಲ್ಲ ಒಗ್ಗಟ್ಟಾಗಲಿಲ್ಲ. ಒಗ್ಗಟ್ಟಾಗಬೇಕು ಅಂದ್ರೆ ಅವರ ನಾಯಕರು ನಿಮ್ಮಂಗೆ ನಂಜುಂಡೇಶ್ವರ ಅವರು ಇದ್ದಾರೆ. ಅಂಥವ್ರ ಜೊತೆ ಸೇರಿಕೊಂಡು ನಾಯಕತ್ವ ವಹಿಸಿಕೊಂಡು ನೀವು ಒಬ್ಬೊಬ್ಬರು ಮುಖಂಡರಾಗಿ ನೀವು ಮುಂದಿನ ದಿನಗಳಲ್ಲಿ ಹೋರಾಟ ಮಾಡಿದ್ರೆ ಸರ್ಕಾರದಲ್ಲಿ ಏನ್ ಮಾಡಬೇಕು ಅದನ್ನ ನಂಜುಂಡೇಶ್ವರ ಅವರು ಮಾಡಿ ಇವತ್ತು ಈಗ ತಾನೇ ಸ್ವಾಮೀಜಿಯವರು 2 ಕಾರ್ಯಕ್ರಮಗಳನ್ನು ತಂದಿದ್ದಾರೆ ಅಂತೇಳಿ 220 ಕಾರ್ಯಕ್ರಮಗಳನ್ನು ತರುವಷ್ಟು ಶಕ್ತಿ ಅವರಿಗೆ ಬೆಂಬಲ ನೀಡಿರಬೇಕು ಅಷ್ಟೇ ಅವರಿಗೆ. ಅದೇ ರೀತಿಯಾಗಿ ನಿಮ್ಮ ಮಕ್ಕಳಿಗೆ ಕಲೆಯ ಜೊತೆಗೆ ಉನ್ನತ ಶಿಕ್ಷಣ ಜ್ಞಾನವೂ ಸಿಗಬೇಕು. ನಿಮ್ಮೆಲ್ಲರಿಗೂ ಒಗ್ಗಟ್ಟಿನಲ್ಲಿ ನೀವೆಲ್ಲರೂ ಕೂಡ ಒಗ್ಗಟ್ಟಿನಲ್ಲಿದ್ದರೆ ಮಾತ್ರ ಸೌಲಭ್ಯಗಳನ್ನ ಪಡೆದುಕೊಳ್ಳೋದಕ್ಕೆ ಸಾಧ್ಯವಾಗ್ತದೆ. ನಿಮ್ಮ ಈ ಸಾಂಪ್ರದಾಯಿಕ ಕಲೆಗೆ ಆಧುನಿಕ ತಂತ್ರಜ್ಞಾನವನ್ನ ಅಳವಡಿಸಿಕೊಂಡು ಜಾಗತಿಕ ಮಟ್ಟದಲ್ಲಿ ಬೆಳೆಯಬೇಕು. ಕಾರ್ಯಕ್ರಮ ಕೈಲಾಸ ಎಂದು ನಂಬಿರ್ತಕ್ಕಂಥವರು ಎಲ್ಲರೂ ಕೂಡ ನಿಮ್ಮ ಬೆವರು ಈ ನಾಡಿನ ಮಣ್ಣಿನ ಕಣದಲ್ಲಿ ಇದೆ ಅಂತ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಅಮರ ಶಿಲ್ಪಿಗಳ ವಂಶಸ್ಥರಾದಂತ ನೀವು ಸ್ವಾಭಿಮಾನದಿಂದ ಬದುಕುತ್ತಿದ್ದು ಈ ಸಮಾವೇಶವು ಕೇವಲ ಒಂದು ದಿನದ ಕಾರ್ಯಕ್ರಮವಾಗದೆ ತಮ್ಮ ಸಮಾಜದ ಪ್ರಗತಿಗೆ ಮುನ್ನುಡಿಯಾಗಲಿ ಎಂದು ಹರಿಸಿ ಮುಂದಿನ ದಿನಗಳಲ್ಲಿ ತಮ್ಮ ಯಶಸ್ಸಿಗೆ ನನ್ನ ಬೆಂಬಲವೂ ಕೂಡ ಸದಾ ಇರುತ್ತದೆ ಎಂದು ಹೇಳ್ತೇನೆ. ಜೊತೆಗೆ ಏನು ನಮ್ಮ ಶಾಸಕರು ಹೇಳಿದರು, ಏನು ಚಿಕ್ಕಬಳ್ಳಾಪುರ ಭಾಗದಲ್ಲಿ ಸುಮಾರು 200 ಕುಟುಂಬಕ್ಕೂ ಹೆಚ್ಚು ಜನಗಳಿದ್ದಾರೆ. ನಿಮಗೆ ಸರ್ ಅವರೆಲ್ಲ ಅಲ್ಲಿ ಬಂದಿದ್ದಾರೆ ಅಂತೇಳಿ. ಜೊತೆಗೆ ಏನೋ ಈ ಭಾಗದಲ್ಲಿ ದೇವಸ್ಥಾನ ಅಥವಾ ಇನ್ನೊಂದು ಏನಾದ್ರು ಮಾಡಲಿಕ್ಕೆ ಸಹಾಯವನ್ನು ಕೇಳಿದ್ದಾರೆ ಅಂತ ಹೇಳಿದ್ರು. ಆ ರೀತಿಯಾಗಿ ಏನಾದ್ರು ಜಾಗ ಏನಾದ್ರು ಮಾಡಿದ್ರೆ ನೀವು ಕಟ್ಟಡ ಕಟ್ಟಲಿಕ್ಕೆ ನಮ್ಮ ಕೈಲಾದಂತ ಸಹಕಾರವನ್ನು ಇವತ್ತು ಈ ವೇದಿಕೆ ಮುಖಾಂತರ ಹೇಳ್ತಾ ಇದ್ದೀನಿ. ನಂಜುಂಡೇಶ್ವರ ಸರ್ ಅವರಿದ್ದಾರೆ, ಅಧ್ಯಕ್ಷರಿದ್ದಾರೆ. ನಮ್ಮ ಕೈಲಾದಂತ ಸಹಕಾರವನ್ನು ನೀಡ್ತೀನಿ ಅಂತ ಹೇಳ್ತಾ ನನ್ನ ಮಾತನಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂತಲ್ಲ ತಮ್ಮೆಲ್ಲರಿಗೂ ವಂದಿಸಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ವಿಶ್ವಕರ್ಮ. ಜನಾಂಗದವರು ನಮಗೆ ಯಾವ್ದಾಗಿ ಈ ಸುತ್ತಮುತ್ತ ಈ ಸ್ವಂತ ಜನ ಇವತ್ತು ಇದ್ದಾರೆ. ಇವರು ಒಳ್ಳೆಯ ಜನಜಾಗೃತಿಯನ್ನು ಸಹ ಮಾಡಬೇಕು. ಮುಂದೆ ನಾವು ಸಹ ನಾಯಕರಾಗಬೇಕು. ಒಬ್ಬ ಜನಾಂಗವನ್ನು ಮುಂದೆ ನಡೆಸಬೇಕು ಅಂತ ಹೇಳಿ ಇವತ್ತು ಮುಂದೂಡಿಯವರ ಅಧ್ಯಕ್ಷತೆಯಲ್ಲಿ ಏನು ಮಾಡ್ತಾ ಇರೋದು ಒಳ್ಳೆಯ ಕೆಲಸ. ಹಾಗಾಗಿ ನಮ್ಮ ಸಮಾಜದಲ್ಲಿ ನಮ್ಮ ಈ ಹೆಗ್ಗೇರಿ ವಾರ್ಡಲ್ಲಿ ಈ ವಿಶ್ವಕರ್ಮದವರು ಮಾಡ್ತಾ ಇದ್ರಲ್ಲ, ಇವತ್ತು ಈ ಗುರುತಿಸಬೇಕು. ಈ ಗುರುತಿಸಿದಾಗ ಮಾತ್ರ ಅವರು ಈ ಜನಾಂಗ ಎಷ್ಟು ಇರುತ್ತೆ ಅಂತ ಹೇಳ್ತಾರೆ. ನನಗೆ ಕಾರ್ಡ್ ಕೊಡೋಕೆ ಕೇಳಿದೆ, ಎಷ್ಟು ಜನ ಇರ್ಬೋದು ಎಲ್ಲ ಕಾರ್ಡ್ ಕೊಡ್ಕೊಂಡ್ ಬಂದಿದ್ದೀರಾ ನಮ್ಮ ಈ ಕ್ಷೇತ್ರದಲ್ಲಿ ಈ ವಾರ್ಡ್ನಲ್ಲಿ ಅಂದಾಗ ಸುಮಾರು 2,000 ಜನ ಇದ್ದಾರೆ. ಒಂದು ಒಳ್ಳೆಯ ಕೆಲಸ ಅಪ್ಪ. ಯಾವತ್ತೂ ಸಹ ಗುರುತಿಸಿರಲಿಲ್ಲ. ಇವತ್ತು 2,000 ಜನ ಗುರುತಿಸಿ ಒಂದು ಸಮಾವೇಶ ಮಾಡ್ತಾ ಇದ್ರ ಒಳ್ಳೆಯವರು. ದೊಡ್ಡವರ ಅಡಿಯಲ್ಲಿ ಚಿಕ್ಕವರು ಇವತ್ತು ಬೆಳೆಯೋದು ಒಳ್ಳೆಯ ಕೆಲಸ. ನೀವು ಸಹ ಉತ್ತಮವಾಗಿ ಇಲ್ಲಿ ಈ ಸ್ವಾಮಿ ಒಳ್ಳೆಯವರ ಇವತ್ತು ಆಯ್ಕೆ ಮಾಡಿ ಒಳ್ಳೆ ಜನಾಂಗವನ್ನು ಕಟ್ಟಿ ಒಳ್ಳೆ ಬುದ್ಧಿವಂತರನ್ನು ಕಟ್ಟಿ ಒಳ್ಳೆ ನಾಯಕರನ್ನು ಬೆಳೆಸಿ ಅಂತ ಹೇಳಿ ಇವತ್ತು ಏನು ಮಾತನಾಡಿದ್ದಾರೆ. ಇನ್ನೂ ಸಹ ಮುಂದೆ ನನ್ನೂ ಸಹ ಇವತ್ತು 2020 ಇಸ್ವಿಯಲ್ಲಿ ನನ್ನೂ ಸಹ ಈ 2015 ಇಸ್ವಿಯಲ್ಲಿ ನಮ್ಮನ್ನು ಸಹ ಈ ಭಾಗ್ಯಮಾ ಕೃಷ್ಣದಿಂದ ಕಾರ್ಪೊರೇಟರ್ ಮಾಡಿದ್ರು ಆಶೀರ್ವಾದನೂ ಸಹ ಇದೆ. ರಾಜಣ್ಣ ಇರ್ಬೋದು, ನಮ್ಮ ಕುಮಾರ್ ಇರ್ಬೋದು, ಸುಮ್ಮನೆ ಅನೇಕ ಮುಖಂಡರು ಇದ್ದಾರೆ ಇಲ್ಲಿ ವಿಶ್ವಕರ್ಮ ಜನಾಂಗರು. ನಾವು ಸಹ ಇವತ್ತು ಅವ್ರು ಕೈ ಜೋಡಿಸಿದ್ದೀವಿ. ಅವರು ಸಹ ಏನಾದರೂ ನಾವು ಅವ್ರ ಕಷ್ಟಕ್ಕೆ ಸುಖಕ್ಕೆ ನಿಂತು ಕಾಪಾಡಿದ್ದೀವಿ. ಅವ್ರಿಗೂ ಸಹ ಒಳ್ಳೆಯದಾಗಲಿ, ಇನ್ನು ಸಮಾಜದ ವೃದ್ಧಿಯನ್ನು ಮಾಡಲಿ, ಸಮಾಜದ ಒಳ್ಳೆ ಉತ್ತಮವಾದ ಬೆಳವಣಿಗೆಯನ್ನು ಕಾಣಲಿ ಅಂತ ಹೇಳಿ ನನಗೂ ಸಹ ಮಾತನ್ನು ಅವಕಾಶ ಮಾಡ್ತಕ್ಕಂಥ ತಮ್ಮನ್ನು ಮನಸ್ಸು ನನ್ನ ಮಾತನ್ನು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಹಾಗೆ ನನ್ನ ಒಂದು ವಿನಂತಿ ಏನಂತ ಹೇಳಿದ್ರೆ, ನಾವು ಯಾವತ್ತೂ ಕೂಡ ಸಮಾಜಕ್ಕೆ ಋಣವಾಗಿರಬೇಕು. 3 ಋಣಗಳನ್ನು ನೀವು ನನಗನ್ಸುತ್ತೆ ಯಾವಾಗಲೂ ಕೂಡ ನಾವು 3ಕ್ಕೆ ಋಣವಾಗಿರಬೇಕು. ಯಾಕೆಂತ ಹೇಳಿದ್ರೆ ಆ ಋಣಗಳನ್ನ ತೀರ್ಸೋಕ್ಕಾಗೋದಿಲ್ಲ. ಒಂದು ತಾಯಿ ಋಣ,
ಎರಡನೇದು ಭೂಮಿ ಋಣ ಮತ್ತು ಮೂರನೇದು ಸಮಾಜದ ಋಣ. ಬಹುಶಃ ನಾವುಗಳು ಈ ಸಮಾಜದ ಋಣದ ಕುರಿತು ಸ್ವಲ್ಪ ನಾವು ನಿರ್ಲಕ್ಷ್ಯ ವಹಿಸಿದ್ದೀವಿ ಅಂತ ಅನಿಸ್ತಾ ಇತ್ತು. ಯಾಕೆಂದರೆ ಸಮಾಜದಲ್ಲಿ ಕೊರತೆ ಏನಿದೆ ಅಂತ ಹೇಳಿದ್ರೆ 2 ಕೊರತೆಗಳು ನಮಗೆ ಕಣ್ಣು ಕಾಣುತ್ತೆ. ಒಂದು ವಿದ್ಯೆ ಮತ್ತು ಒಗ್ಗಟ್ಟು. ಬಹುಶಃ ವಿಶ್ವಕರ್ಮರು ಈ ಒಂದು ಭಾಗದಲ್ಲಿ ಒಂದು 5,000 ಜನ ಆದರೂ ಇರ್ಬೋದು. ಯಾಕೆಂದರೆ ಇಲ್ಲೆಲ್ಲ ಕೇಳಿದಾಗ ಅವ್ರು ಹೇಳಿದ್ರು ಸುಮಾರು ಒಂದು 5,000 ಜನ ಇದ್ದಾರೆ ಅಂತ ಹೇಳಿಬಿಟ್ಟಿದೆ. ಎಲ್ಲ ವಿಶ್ವಕರ್ಮರು ಕೂಡ ಒಂದು ಕಾರ್ಯಕ್ರಮ ಮಾಡಿದಾಗ ಎಲ್ಲರೂ ಕೂಡ ಒಗ್ಗಟ್ಟಾಗಿ ಸೇರಿ ಒಂದು ಕಾರ್ಯಕ್ರಮ ಮಾಡಿದಾಗ ಒಂದು ನಮ್ಮ ಶಕ್ತಿ ಅಲ್ಲದೆ ಸಮಾಜದಲ್ಲಿ ನಿಮಗಿರೋಂಥ ಸವಲತ್ತುಗಳನ್ನ ಪಡ್ಕೊಳ್ಳೋಕ್ಕೂ ಕೂಡ ಸಾಕಷ್ಟು ಅನುಕೂಲ ಆಗುತ್ತೆ ಅನ್ನೋಂಥ ವಿಚಾರನ ಈ ಸಂದರ್ಭದಲ್ಲಿ ನಾನು ಹೇಳಕ್ಕೆ ಬಯಸ್ತೀನಿ. ಈಗಾಗಲೇ ಹೇಳ್ದಂಗೆ ನಮಗೆ ತುಂಬ ಹೆಮ್ಮೆ ಪಡಬೇಕು. ಯಾಕೆಂತ ಹೇಳಿದ್ರೆ ಈ ವರ್ಷಕ್ಕೆ 2 ಕಾರ್ಯಕ್ರಮಗಳನ್ನ ಸರ್ಕಾರದ ಮೂಲಕ ಆಚರಿಸ್ತೀವಿ. ಹೀಗೆ ಜನವರಿ 1ನೇ ತಾರೀಕು ಇವತ್ತಿನ ಅಮರ ಶಿಲ್ಪಿ ಜಕ್ಕಣಾಚಾರಿ ಸಂಸ್ಮರಣಾ ದಿನಾಚರಣೆಯನ್ನು ಆಚರಿಸ್ತೀವಿ. ಹಾಗೆ ಸೆಪ್ಟೆಂಬರ್ 17ಕ್ಕೆ ವಿಶ್ವಕರ್ಮ ಜಯಂತಿಯನ್ನು ಆಚರಿಸ್ತೀವಿ. ನೀವು ಗಮನಿಸಿ, ಯಾವುದೇ ಒಂದು ಸಮುದಾಯಕ್ಕೆ ಈ ಥರ 2 ಕಾರ್ಯಕ್ರಮಗಳು ವರ್ಷಕ್ಕಿಲ್ಲ, ಆದರೆ ವಿಶ್ವಕರ್ಮರಿಗಿದೆ. ಆದರೂ ಕೂಡ ನಾವು ಇದನ್ನು ಅದ್ಧೂರಿಯಾಗಿ ಆಚರಿಸುವಲ್ಲಿ ನಾವು ವಿಫಲರಾಗ್ತಾ ಇದ್ದೀವಿ. ಮುಂದಿನ ದಿನಗಳಲ್ಲಿ ನನ್ನ ಅತ್ಯಂತ ಕಳಕಳಿಯಲ್ಲಿ ತಮ್ಮಲ್ಲೆಲ್ಲರೂ ವಿನಂತಿ ಮಾಡಿಕೊಳ್ತೀನಿ, ತಾವೆಲ್ಲರೂ ಕೂಡ ವಿಶ್ವಕರ್ಮರೆಲ್ಲರಲ್ಲೂ ಕೂಡ ನೀವು ತಿಳಿಸ್ಬೇಕು. ಇಂಥ ಕಾರ್ಯಕ್ರಮಗಳನ್ನು ನಮ್ಮ ಕಾರ್ಯಕ್ರಮಗಳು ಅಂತ ಹೇಳಿ ಎಲ್ಲರೂ ಕೂಡ ಸ್ವಯಂ ಪ್ರೇರಿತರಾಗಿ ಬರಬೇಕು, ಭಾಗವಹಿಸಬೇಕು. ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸೋದ್ರ ಮೂಲಕ ಯಶಸ್ವಿಗೊಳಿಸಬೇಕು ಅಂತ ತಮ್ಮಲ್ಲೆಲ್ಲ ವಿನಂತಿ ಮಾಡ್ಕೊಳ್ತೀನಿ. ಇರುತ್ತೆ ಅಲ್ಲಿ ನಮ್ಮನ್ನು ಗುರುತಿಸ್ತಾರೆ. ಶಕ್ತಿ ಇಲ್ಲೇ ಇರೋ ಕಡೆ ಜನ ಗುರುತಿಸೋದಿಲ್ಲ. ಹಾಗಾಗಿ ನಮ್ಮ ಶಕ್ತಿ ನಮಗೆ ಕಾಣೋದಿಲ್ಲ. ಹನುಮಂತನ ಶಕ್ತಿ ಗೊತ್ತಿರಲಿಲ್ಲ. ಹಾಗಾಗಿ ಎಲ್ಲರೂ ಹೇಳ್ತಾರೆ ಹನುಮಂತನಿಗೆ ಈ ಸಮುದ್ರವನ್ನು ಲಂಕೆಯನ್ನು ಹುಡುಕಬೇಕಾದ್ರೆ ಸೀತೆಯನ್ನ ನೀನು ಈ ಶಕ್ತಿ ಒಬ್ಬನೇ ಅಲ್ಲಿಗೆ ದಾಟಕ್ಕೆ ಸಾಧ್ಯ ಎನ್ನುವ ನೆನಪನ್ನ ಸಮಾಜದ ಅಧ್ಯಕ್ಷ ಆಗಾಗ ನಮ್ಗೆ ಹೇಳ್ತಾ ಇರ್ತಾರೆ. ಹಾಗಾಗಿ ಆ ಕಾರ್ಯಕ್ರಮಗಳಲ್ಲಿ ಎಲ್ಲರೂ ಮೊದಲಿಗೆ ನಾವು ಎಲ್ಲ ಕಾರ್ಯಕ್ರಮಕ್ಕೆ ಭಾಗವಹಿಸೋದನ್ನ ನಾವು ಅಭ್ಯಾಸ ಮಾಡ್ಕೋಬೇಕು. ಇದು ವಿಶ್ವಕರ್ಮರಲ್ಲಿ 41 ಪಂಗಡ ಅದು ಇದು ಏನೇನು ಇಲ್ಲ. ವಿಶ್ವಕರ್ಮ ಅಂದ್ರೆ ಒಂದೇ ಕುಲ, ಅದು ವಿಶ್ವಕರ್ಮ. ನಾವು ಕುಲ ಬಂದು ಹೊಡೆದಾಡಿಕೊಂಡು ನಾವು ನಮ್ಮ ಸಮಾಜವನ್ನ 21 ಭಾಗ ಮಾಡಿದ್ದೀವಿ ಅಂತ ನಮ್ಗೆ ಅನೇಕ ಸಂದರ್ಭಗಳಲ್ಲಿ ಹೇಳ್ತಾರೆ. ಹಾಗಾಗಿ ನಾವು ಎಲ್ಲವನ್ನು ಬದಿಗೊತ್ತೋಣ. ವಿಶ್ವಕರ್ಮ ಅನ್ನೋ ಒಂದು ಸಂಘಟನೆಗೆ ನಂಜುಂಡಿ ಎನ್ನುವ ಒಂದು ಇಂಜಿನ್ ನಲ್ಲಿ ನಾವೆಲ್ಲ ಡಬ್ಬಗಳಾಗಿ ಇಡೀ ರಾಜ್ಯದಲ್ಲಿ ಸಂಚರಿಸ್ತಾ ವಿಶ್ವಕರ್ಮ ಸಂಘಟನೆಯನ್ನು ಮಾಡೋಣ. ನಮಗೇನು ಅನ್ಯಾಯ ಆಗಿದೆ, ಈಗ ಮೈಸೂರು ಯೂನಿವರ್ಸಿಟಿ ನಂಜುಂಡ ಅವರು ಪ್ರಾಧ್ಯಾಪಕರು ಇದು ನಮಗೇನು ಕೊಟ್ಟಿದ್ದಾರೆ, ST ಮೀಸಲಾತಿ ವಿರುದ್ಧ ನಮಗೆ ಕೊಟ್ಟಿರುವಂತ ಆ ವಿರುದ್ಧ ವರದಿಯ ವಿರುದ್ಧ ನಾವು ಹೋರಾಟಕ್ಕೆ ಇವತ್ತಿನಿಂದ ಇಲ್ಲಿ ಅಣಿ ಮಾಡಿದ್ದಾರೆ. ಸ್ವಾಮೀಜಿಗಳು ಕೂಡ ಅದಕ್ಕೆ ಹೇಳಿದ್ದಾರೆ. ಹಾಗಾಗಿ ನಾವೆಲ್ಲರೂ ಕೂಡ ಮೊದಲು ವಿಶ್ವಕರ್ಮರಿಗೆ ಜಯವಾಗಲಿ, ಆ ಕಾರ್ಯಕ್ರಮದ ಮೂಲಕ ನಾವೆಲ್ಲ ಒಂದಾಗೋಣ ಅಂತ ಹೇಳ್ತಾ ನನಗೆ ಇಲ್ಲಿ ಮಾತಾಡೋಕೆ ಅವಕಾಶ ಕೊಟ್ಟಂತ ಎಲ್ಲ ಸಜ್ಜನ ಬಂಧು ಭಗಿನಿಯರಿಗೆ ವಂದಿಸುತ್ತಾ ನಾನು ಮಾತನ್ನು ಮುಗಿಸ್ತೀನಿ. ನಮಸ್ಕಾರ. ಜೈ ವಿಶ್ವಕರ್ಮ.